ಆಗಸ್ಟ್ 1ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರ ಐತಿಹಾಸಿಕ ಭೇಟಿ ನೆನಪನ್ನ ಶಾಶ್ವತಗೊಳಿಸುವ ಉದ್ದೇಶದಿಂದ ರಾಮಕೃಷ್ಣ ಆಶ್ರಮದಲ್ಲಿ ನಿರ್ಮಿಸಲಾಗಿರುವಂತಹ ಬಹು ನಿರೀಕ್ಷಿತ ವಿವೇಕ ಸ್ಮಾರಕವನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ಪ್ರಧಾನಿಗಳ ಆಗಮನದ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದ್ದು, ಕಾರ್ಯಕ್ರಮಕ್ಕಾಗಿ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮಧ್ಯಾಹ್ನ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಪ್ರಧಾನಿ ಹೆಲಿಕಾಪ್ಟರ್ ಮುಖಾಂತರ ಓವಲ್ ಮೈದಾನ ತಲುಪಿ ಅಲ್ಲಿಂದ ರಸ್ತೆ ಮಾರ್ಗವಾಗಿ ರಾಮಕೃಷ್ಣ ಆಶ್ರಮಕ್ಕೆ ತೆರಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 5:15ರವರೆಗೆ ನಡೆಯಲಿರುವಂತಹ ಈ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಿ ವಿವೇಕ ಸ್ಮಾರಕವನ್ನ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಿದ್ದಾರೆ. ಆ ಬಳಿಕ ಆಶ್ರಮದ ಶಾಲೆಗೆ ಭೇಟಿ ಕೊಡ್ತಾರೆ. ಆಮೇಲೆ ಸಂಜೆ ಮತ್ತೆ ಓವಲ್ ಮೈದಾನಕ್ಕೆ ತೆರಳಿ ಅಲ್ಲಿಂದ ಮಂಡಕಳ್ಳಿ ವಿಮಾನ ನಿಲ್ದಾಣದ ಮುಖಾಂತರ ನವದೆಹಲಿಗೆ ವಾಪಸ್ ಆಗ್ತಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇರೋದು ಬಹಳ ಒಂದು ಖುಷಿಯ ವಿಚಾರ. ಅದಲ್ಲದೆ ವಿವೇಕ ಸ್ಮಾರಕವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಲೋಕಾರ್ಪಣೆ ಕೂಡ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಜನರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಅಂದ್ರೆ ಒಂದಷ್ಟು ಪ್ರಿಪ್ಲಾನ್ಡ್ ಆಗಿ ಒಂದಷ್ಟು ವಿಚಾರಗಳ ಕುರಿತಂತೆ ಮಾತುಕತೆಯನ್ನ ಆಡೋದು ನಾವು ಈ 12 ವರ್ಷಗಳ ಸುದೀರ್ಘವಾಗಿ ನೋಡ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಆಮೇಲೆ ಆಶ್ರಮದ ಶಾಲೆಗೂ ಕೂಡ ಭೇಟಿ ಕೊಡ್ತಾರೆ. ಸಂಜೆ ಮತ್ತೆ ಅದೇ ಓವಲ್ ಮೈದಾನಕ್ಕೆ ತೆರಳಿ ಅಲ್ಲಿಂದ ಮಂಡಕಳ್ಳಿ ಏರ್ಪೋರ್ಟ್ ಮುಖಾಂತರ ಮತ್ತೆ ದೆಹಲಿಗೆ ವಾಪಸ್ ಆಗ್ತಾರೆ.